ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಮ್ಯಾಕ್ರೋನಿಯನ್ನು ತುಂಬಾನೇ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಹೇಗೆ ಮಾಡುವುದಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ. ಚಿಕನ್ ಮ್ಯಾಕ್ರೋನಿ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುವಂಥ ರೆಸಿಪಿಯಾಗಿದೆ. ಇದನ್ನು ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ, ಸಂಜೆಯ ತಿಂಡಿಯಾಗಿ, ಹಾಗೆ ರಾತ್ರಿಯ ಡಿನ್ನರ್ ಆಗಿ ಸಹ ಸರ್ವ್ ಮಾಡಬಹುದು. ನಿಮ್ಮ ಮನೆಯಲ್ಲಿ ಸ್ಕೂಲ್ಗೆ ಹೋಗುವ ಮಕ್ಕಳಿದ್ರೆ ಅವರ ಟಿಫಿನ್ಗೆ ಸಹ ಮಾಡಿಕೊಡಬಹುದು. ಮಕ್ಕಳಿಗಂತೂ ಈ ರೆಸಿಪಿ ತುಂಬಾನೇ ಇಷ್ಟ ಆಗುವಂಥ ತಿಂಡಿಯಾಗಿದೆ. ಅವರು ಖಂಡಿತ ಈ ಚಿಕನ್ ಮ್ಯಾಕ್ರೋನಿಯನ್ನು ಸ್ವಲ್ಪನೂ ಬಿಡದೆ ತಿಂತಾರೆ. ಮೊದಲಿಗೆ ನಾವು ಚಿಕನ್ ಅನ್ನು ಕುಕ್ ಮಾಡಿಕೊಳ್ಳುವ. ಇಲ್ಲಿ ನಾನು ಒಂದು ತವ ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾನು 1/4 kg ಚಿಕನ್ ಅನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಕಟ್ ಮಾಡಿದ ಒಂದು ನೀರುಳ್ಳಿ, ಒಂದು ಟೊಮೆಟೊ ಮತ್ತು 3 ಎಸಳು ಬೆಳ್ಳುಳ್ಳಿಯನ್ನು ಸೇರಿಸಿಕೊಂಡಿದ್ದೇನೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಜೀರಿಗೆ ಹುಡಿ, 1 ಚಮಚ ಕೊತ್ತಂಬರಿ ಹುಡಿ ಮತ್ತು 1 ಚಮಚ ಮೆಣಸಿನ ಹುಡಿಯನ್ನು ಎಲ್ಲವನ್ನು ಸೇರಿಸಿಕೊಂಡು 1 ಗ್ಲಾಸ್ ಅಷ್ಟು ನೀರನ್ನು ಇಲ್ಲಿ ಸೇರಿಸಿಕೊಳ್ಳುವ. ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತವದ ಲಿಡ್ ಕ್ಲೋಸ್ ಮಾಡಿ ಚಿಕನ್ ಚೆನ್ನಾಗಿ ಬೇಯುವವರೆಗೆ ಕುಕ್ ಮಾಡಿಕೊಳ್ಳುವ. ಈಗ ನಾವು ಲಿಡ್ ಓಪನ್ ಮಾಡಿ ಚಿಕನ್ ಕುಕ್ ಆಗಿದಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳುವ. ಚಿಕನ್ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಇದರ ಮೇಲೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ಳುವ. ನಂತರ ಇದನ್ನು ತಣ್ಣಗಾದ ಮೇಲೆ ಚಿಕನನ್ನು ಶ್ರೆಡ್ ಮಾಡಿಕೊಳ್ಳುವ. ಇನ್ನು ನಾವು ಮ್ಯಾಕ್ರೋನಿಯನ್ನು ಕುಕ್ ಮಾಡಿಕೊಳ್ಳುವ. ಇದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನೀರಿನಲ್ಲಿ ಕುದಿ ಬಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 400 ಗ್ರಾಮ್ ಅಷ್ಟು ಮ್ಯಾಕ್ರೋನಿಯನ್ನು ತೆಗೆದುಕೊಂಡಿದ್ದೇನೆ. ಇನ್ನು ಇದಕ್ಕೆ ನಾವು ಸ್ವಲ್ಪ ಆಯಿಲನ್ನು ಸಹ ಸೇರಿಸ್ಕೊಳ್ಬೇಕು. ಎಣ್ಣೆ ಹಾಕೋದ್ರಿಂದ ಮ್ಯಾಕ್ರೋನಿ ಒಂದಕ್ಕೊಂದು ಅಂಟಿಕೊಳ್ಳದೆ ಸೆಪ್ರೇಟ್ ಆಗಿರುತ್ತದೆ. ಮ್ಯಾಕ್ರೋನಿ ಚೆನ್ನಾಗಿ ಬರಬೇಕಾದ್ರೆ ಮ್ಯಾಕ್ರೋನಿಯನ್ನು ಓವರ್ ಕುಕ್ ಮಾಡ್ಕೊಳ್ಬಾರ್ದು. ಇನ್ನು ನಾವು ಮ್ಯಾಕ್ರೋನಿ ಕುಕ್ ಆಗಿದಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡಿಕೊಳ್ಳುವ. ನಮ್ಮ ಮ್ಯಾಕ್ರೋನಿ ಪರ್ಫೆಕ್ಟಾಗಿ ಕುಕ್ ಆಗಿದೆ. ತಕ್ಷಣ ನಾವು ಇದನ್ನು ಸ್ಟ್ರೈನ್ ಮಾಡಿಕೊಳ್ಳುವ. ಮ್ಯಾಕ್ರೋನಿಯನ್ನು ಸ್ಟ್ರೈನ್ ಮಾಡಿಕೊಂಡು ಮ್ಯಾಕ್ರೋನಿ ಮೇಲೆ ನಾರ್ಮಲ್ ನೀರನ್ನು ಹಾಕೊಳ್ಳುವ. ನಾರ್ಮಲ್ ವಾಟರ್ ಹಾಕೋದ್ರಿಂದ ಕುಕಿಂಗ್ ಪ್ರೋಸೆಸ್ ನಿಲ್ಲುತ್ತೆ. ಇನ್ನು ನಾವು ಮ್ಯಾಕ್ರೋನಿಯನ್ನು ಸೈಡಲ್ಲಿಟ್ಟುಕೊಂಡು ನೆಕ್ಸ್ಟ್ ಪ್ರೋಸೆಸ್ ಕಡೆ ಹೋಗುವ. ಇಲ್ಲಿ ನಾನು ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕೊಂಡಿದ್ದೇನೆ. ಇದಕ್ಕೆ ನಾನು ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿಯನ್ನು ಸೇರಿಸಿಕೊಂಡು ಬೆಳ್ಳುಳ್ಳಿಯನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಇನ್ನು ನಾವು ಇದಕ್ಕೆ ಸ್ಪ್ರಿಂಗ್ ಆನಿಯನ್ನ ಬಿಳಿ ಭಾಗವನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ. ಇನ್ನು ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂಥ 1/4 ಕಪ್ ಕ್ಯಾರೆಟ್, 1/4 ಕಪ್ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ 2 ಚಮಚದಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ ಹೈಯಲ್ಲಿಟ್ಕೊಂಡು ಕುಕ್ ಮಾಡಿಕೊಳ್ಳುವ. ವೆಜಿಟೇಬಲ್ಸ್ಗಳನ್ನು ಜಾಸ್ತಿ ಕುಕ್ ಮಾಡಿಕೊಳ್ಬಾರ್ದು. ಇನ್ನು ಇದಕ್ಕೆ ನಾವು ಮೊದಲೇ ಕುಕ್ ಮಾಡಿಟ್ಟ ಚಿಕನನ್ನು ಶ್ರೆಡ್ ಮಾಡಿಕೊಂಡು ಇದಕ್ಕೆ ಸೇರಿಸಿಕೊಳ್ಳುವ. ಶ್ರೆಡ್ಡೆಡ್ ಚಿಕನ್ ಸೇರಿಸಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇನ್ನು ಇದಕ್ಕೆ ನಾವು ಮೊದಲೇ ಕುಕ್ ಮಾಡಿದ ಮ್ಯಾಕ್ರೋನಿಯನ್ನು ಸೇರಿಸಿಕೊಳ್ಳುವ. ಮ್ಯಾಕ್ರೋನಿಗೆ ಆಯಿಲ್ ಹಾಕಿದ್ರಿಂದ ಒಂದಕ್ಕೊಂದು ಅಂಟಿಕೊಳ್ಳಿಲ್ಲ. ಇನ್ನು ನಾನು ಇದಕ್ಕೆ 1 ರಿಂದ 2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್, 2 ರಿಂದ 3 ದೊಡ್ಡ ಚಮಚದಷ್ಟು ಟೊಮೆಟೊ ಸಾಸ್, 2 ರಿಂದ 3 ಟೇಬಲ್ ಸ್ಪೂನ್ ಸೋಯಾ ಸಾಸ್, 1 ರಿಂದ 2 ಚಮಚ ಕರಿಮೆಣಸಿನ ಹುಡಿ ಎಲ್ಲವನ್ನು ಸೇರಿಸಿ ಜೆಂಟಲ್ ಆಗಿ ಮಿಕ್ಸ್ ಮಾಡಿ ತೆಗೆದುಕೊಳ್ಳುವ. ಇನ್ನು ನಾನು ನನ್ನ ಫೇವ್ರೆಟ್ ಸಾಸ್ ಆದಂಥ ಶೆಜ್ವಾನ್ ಸಾಸನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡು ಮಿಕ್ಸ್ ಮಾಡಿಕೊಳ್ಳುವ. ಉಪ್ಪನ್ನು ಲಾಸ್ಟ್ಗೆ ಸೇರಿಸ್ಕೊಳ್ಬೇಕು, ಯಾಕಂದರೆ ನಾವು ಮ್ಯಾಕ್ರೋನಿ ಮತ್ತು ಚಿಕನಿಗೆ ಸಹ ಉಪ್ಪು ಹಾಕಿದ್ದೇವೆ. ಹಾಗೆ ಎಲ್ಲ ಸಾಸ್ಗಳಲ್ಲಿ ಸಹ ಉಪ್ಪಿನಂಶ ಇರುತ್ತದೆ. ಹಾಗಾಗಿ ಎಷ್ಟು ಉಪ್ಪು ಬೇಕಂತ ಚೆಕ್ ಮಾಡಿಕೊಂಡು ಲಾಸ್ಟ್ಗೆ ಉಪ್ಪನ್ನು ಸೇರಿಸ್ಕೋಬೇಕು. ಇನ್ನು ಇದಕ್ಕೆ ನಾನು ಸ್ಪ್ರಿಂಗ್ ಆನಿಯನ್ ಗ್ರೀನನ್ನು ಸೇರಿಸಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬಿಸಿಯಾಗಿ ಸರ್ವ್ ಮಾಡಿಕೊಳ್ಳುವ. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕನ್ ಮ್ಯಾಕ್ರೋನಿ ಎಷ್ಟು ಈಸಿಯಾಗಿ ರೆಡಿಯಾಗಿದೆ ಅಂತ. ಹಾಗೆ ಟೇಸ್ಟಲ್ಲಿ ಕೂಡ ಸೂಪರ್ ಆಗಿದೆ.
ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗುವಂಥ ರೆಸಿಪಿಯಾಗಿದೆ. ಫ್ರೆಂಡ್ಸ್, ಈ ರೆಸಿಪಿ ನೋಡಲಿಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತೋ ಅದಕ್ಕಿಂತ ಜಾಸ್ತಿ ತುಂಬಾ ಟೇಸ್ಟಿಯಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಕನ್ನಡ ಫುಡ್ ಡೈರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಲು ಮರಿಬೇಡಿ.